ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಬಿಡವ ಇವತ್ತು ಏನ್ ಮಾಡ್ತೀನಿ ನೋಡ ಅವನ್ಗೆ. ಇವತ್ತು ಅವ್ನು ಇಲ್ಲ ಅನ್ಸ್ಬಿಡ್ತೀನಿ ಇವತ್ತು ಅವ್ನ್ ಕೊಚ್ಚ. ಅಪ್ಪ ನೀನೇನು ಮಾತಾಡ್ಬೇಡ, ಸುಮ್ನಿರು. ಅಲ್ಲಿ ನೋಡು, ಏನ್ ಜಗಳನೂ ಆಗ್ತಿಲ್ಲ, ಏನೂ ಇಲ್ಲ. ಸಾಹೇಬ್ರು ನಗ್ನಗ್ತಾನೆ ಮಾತಾಡ್ತಿದ್ದಾರೆ. ಸುಮ್ನೆ ಇರು. ಕಣವ, ನಾವು ಆ ಬೇವರ್ಸಿದ ಮಗನ ಮಾತು ಕಟ್ಕೊಂಡು ಇಲ್ಲಿ ಬಂದು ಕೂಗಾಡಿ ಮರ್ಯಾದೆ ಕೇಳ್ಕೊಂಡ್ಬಿಡವಲ್ಲವ ನಾವು. ಬರವ ಹೋಗನ್ ಬರವ. ಸದ್ಯ ಇವತ್ತ ನನ್ನ ಮಗ ಏನಾದ್ರು ಕ್ಯಾತೆ ತೆಗಿಬೇಕಾಗಿತ್ತು, ಅವನ್ ಕತ್ತಿಸಿ ಬಿಡ್ಬೇಕನಮ್ಮ. ಅಪ್ಪ ನೀನ್ ಹೋಗಿರು, ನಾನ್ ಬರ್ತೀನಿ. ನೀನ್ ಎಲ್ಗೊಂಟವ? ನೀನ್ ಹೋಗಿರು ಅನ್ನಲ್ಲ, ನಾನ್ ಬರ್ತೀನಿ. ಸರಿ ಕಣವ, ಬಿರ್ರಂಬ. ಏನೇ ಚಿನ್ನ ನೀನು? ನಿನಗೋಸ್ಕರ ನಾನು ಆ ಪೆಂಡಲ್ ಹತ್ರ ಕಾಯ್ತಾ ಇದ್ದೀನಿ, ನೀನ್ ಇಲ್ಲಿ ಬಂದ್ ನಿಂತಿದ್ಯಾ? ಪೆಂಡಲ್ ಹತ್ರ ನಾನು ಬರ್ತೀನಿ. ಬಿಸಿ ಬಿಸಿ ಬಿರಿಯಾನಿ ತಂದಿದ್ದೀನಿ. ರಾತ್ರಿಗೂ ಅಡಿಗೆ ಏನ್ ಮಾಡಕ್ ಹೋಗ್ಬೇಡ, ಇಬ್ರಿಗೂ ಸೇರಿಸಿ ಬಿರಿಯಾನಿನೇ ಕಳ್ಸ್ಕೊಡ್ತೀನಿ. ಕಾಶಿ, ನನ್ಗಂತೂ ತುಂಬಾ ಹಿಂಸೆ ಆಗ್ತಿದೆ. ಕುಡಿಯೋದಕ್ ಬೇಕು ಅಂತ ಕೇಳ್ತಾನೆ, ಕುಡಿದ್ರೆ ಅಂತೂ ಮನುಷ್ಯನೇ ಆಗಿರಲ್ಲ. ದಯವಿಟ್ಟು ಕಾಶಿ, ಮೊದ್ಲು ಅವನ್ನ ಇಲ್ಲಿಂದ ಶಿಫ್ಟ್ ಮಾಡು. ಚಿನಿ, ಹೇಳಿದ್ದೀನಲ್ಲ, ಆ ತೀರ್ಥ ಮತ್ತೆ ಅವನ್ ಕಡೆಯವರು ಇಲ್ಲೇ ಅವ್ರೆ. ಆ ಪೊಲೀಸ್ ಅವ್ರು ಬೇರೆ ಇವ್ನ ಅವಳೆ ನಾಯಿ ತರ ಹುಡುಕ್ತಾ ಇದಾರೆ. ಇಷ್ಟೇ ಸ್ಮೆಲ್ ಬಂದ್ರು ಅಷ್ಟೇ ಎಲ್ರು ಒಳಗೋಗಿ ಮುದ್ದೆ ಮುರಿಬೇಕಾಗತ್ತೆ. ಇನ್ ಸ್ವಲ್ಪ ದಿನ ತಡ್ಕೋ, ಆಮೇಲೆ ಇದನ್ನೆಲ್ಲ ನಾನೇ ಸರಿ ಮಾಡ್ತೀನಿ. ನೋಡು, ಕೌನ್ಸಿಲರ್ ಕಾಲೋನಿಯಿಂದ ಹೋಗೋವರೆಗೂ ಅಷ್ಟೇ, ಆಮೇಲಿಂದ ನನ್ ಕೈಯಿಂದ ಆಗಲ್ಲ. ಅಲ್ಲ, ಸಿಟ್ಟು ಮಾಡ್ಕೊಂಡ್ರು ನನ್ ಚಿನ್ನಿ ಏನ್ ಮುದ್ದ ಕಾಣ್ತೀಯ ನೋಡು. ಆ ಕೌನ್ಸಿಲರ್ ಹಿಂಗ್ ಹೋದ ತಕ್ಷಣ ಅವನ್ನ ಹಂಗ್ ಶಿಫ್ಟ್ ಮಾಡ್ಬಿಡ್ತೀನಿ. ಅಲ್ಲಿ ಗಂಟ ಇವನ್ ಆಚೆನೂ ಬರ್ಬಾರ್ದು, ಯಾರ ಕಣ್ಗೂ ಬೀಳ್ಬಾರ್ದು. ಹಂಗ್ ನೋಡ್ಕೊ. ಸರಿ, ನಾನಿನ್ ಬರ್ತೀನಿ. ಎಲ್ಲ ನನ್ ಕರ್ಮ. ಯಾರ ಬಗ್ಗೆ ಮಾತಾಡ್ತಿದ್ರಿ ಇವ್ರು? ಮಾಲಿನಿ ಮನೇಲಿ ಇರೋದಾದ್ರೂ ಯಾರು? ನೋಡೇ ಬಿಡೋಣ. ಫಸ್ಟ್ ಇಲ್ಲಿಂದ ಕಾಲ್ ತೆಗಿ. ಯಾಕೆ? ಕಾಲ್ ತೆಗಿ ಅಂತ ಹೇಳ್ದೆ ತಾನೆ. ಇದ್ ನನ್ಗೆ ಅಣ್ಣ ಕೊಡೋ ದೇವ್ರು. ಜಾಸ್ತಿ ಮಾತಾಡಬೇಡ, ತಂದಿರೋ ಬಿರಿಯಾನಿ ಕೊಡು. ತಗೋ ತಿನ್ನು, ಇನ್ನೂ ಬೇಕಿದ್ರೆ ಇದೆ ಕೇಳು. ಮೂಳೆ ಇದೆ, ಎಣ್ಣೆ ಎಲೆ. ಕಾಶಿ
ಕಾಶಿಗ್ ಫೋನ್ ಮಾಡಿ ಕೇಳ್ಕೊ, ನನ್ ಬಾರ್ಗೆಲ್ಲ ಹೋಗಕ್ಕಾಗಲ್ಲ. ಏಯ್ ನನಗ್ ಬೇಕು ಅಂದ್ರೆ ಬೇಕಷ್ಟೇ. ಏಯ್ ಸಾಹೇಬ್ರಿಗೆ ಮಾತಾಡ್ತೇನೋ? ಏನಾದ್ರೂ ಬುದ್ಧಿ ಇದ್ಯಾ? ನಾನ್ ಹೆಣ್ಣು, ನಾನ್ ಹೇಗ್ ಬಾರ್ಗ್ ಹೋಗ್ ತಗೊಂಡ್ಬರ್ಲಿ? ಬಿಡು, ನಾನೇ ಹೋಗ್ತೀನಿ. ತಂದೆ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಹೊರಗಡೆ ಹೋದ್ರೆ ತೀರ್ಥನ್ ಪಕ್ಷದವ್ರು ಎಲ್ರೂ ಇದ್ದಾರೆ, ಸಿಕ್ಕಾಕೋದ್ಯಾ? ನೀನ್ ಅಂತ ಸಾಹಸ ಎಲ್ಲ ಮಾಡಕ್ ಹೋಗ್ಬೇಡ. ನನ್ ಕರ್ಮ. ಇವನೇ ಮಿನಿಸ್ಟರ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿತ್ತು. ನಾನು ಬರೋಷ್ಟರಲ್ಲಿ ಎಲ್ಗಾದ್ರೂ ಹೋಗ್ಬಿಟ್ರೆ ಅವನು. ಫಸ್ಟ್ ಇಲ್ಲಿಂದ ಕಾಲ್ ತೆಗಿ. ಯಾಕೆ? ಕಾಲ್ ತೆಗಿ ಅಂತ ಹೇಳ್ದೆ ತಾನೆ? ಇದ್ ನನ್ಗೆ ಅಣ್ಣ ಕೊಡೋ ದೇವ್ರು. ಜಾಸ್ತಿ ಮಾತಾಡ್ಬೇಡ, ತಂದಿರೋ ಬಿರಿಯಾನಿ ಕೊಡು. ತಗೋ ತಿನ್ನು, ಇನ್ನೂ ಬೇಕಿದ್ರೆ ಇದೆ ಕೇಳು. ಮೂಳೆ ಇದೆ, ಎಣ್ಣೆ ಎಲೆ. ಏಯ್ ಕಾಶಿಗ್ ಫೋನ್ ಮಾಡಿ ಕೇಳ್ಕೊ, ನನ್ ಬಾರ್ಗೆಲ್ಲ ಹೋಗಕ್ಕಾಗಲ್ಲ. ಏಯ್ ನನಗ್ ಬೇಕು ಅಂದ್ರೆ ಬೇಕಷ್ಟೇ. ಏಯ್ ಸಾಹೇಬ್ರಿಗೆ ಮಾತಾಡ್ತೇನೋ? ಏನಾದ್ರೂ ಬುದ್ಧಿ ಇದ್ಯಾ? ನಾನ್ ಹೆಣ್ಣು, ನಾನ್ ಹೇಗ್ ಬಾರ್ಗ್ ಹೋಗ್ ತಗೊಂಡ್ಬರ್ಲಿ? ಬಿಡು, ನಾನೇ ಹೋಗ್ತೀನಿ. ತಂದೆ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಹೊರಗಡೆ ಹೋದ್ರೆ ತೀರ್ಥನ್ ಪಕ್ಷದವ್ರು ಎಲ್ರೂ ಇದ್ದಾರೆ, ಸಿಕ್ಕಾಕೋದ್ಯಾ? ನೀನ್ ಅಂತ ಸಾಹಸ ಎಲ್ಲ ಮಾಡಕ್ ಹೋಗ್ಬೇಡ. ನನ್ ಕರ್ಮ. ಇವನೇ ಮಿನಿಸ್ಟರ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿತ್ತು. ನಾನು ಬರೋಷ್ಟರಲ್ಲಿ ಎಲ್ಗಾದ್ರೂ ಹೋಗ್ಬಿಟ್ರೆ ಅವನು. ಮಾಲಿನಿ, ಏ ಮಾಲಿನಿ, ಏನು? ನಿನ್ ಹಿಂದೆ ಯಾರಾದ್ರೂ ಬಂದಿದ್ರಾ? ನನ್ ಹಿಂದೆನಾ? ಯಾರು ಬಂದಿಲ್ವಲ್ಲ. ಯಾರೋ ಬಂದ್ ಬಾಗ್ಲಾಕ್ದಂಗ ಆಯ್ತಲ್ಲ. ಯಾರಾದ್ರೂ ಲಾಕ್ ಹಾಕಿರೋದು? ಯಾರೋ ಬಾಗ್ಲು ಲಾಕ್ ಮಾಡ್ರೆ ತೆಗಿರೋ. ಏನಾಯ್ತು? ಯಾರಾದ್ರೂ ಬಿದಾಕಿರೋದು? ಯಾರ ಲಾಕ್ ಮಾಡ್ರೆ ತೆಗಿರೋ. ಯಾಕ್ರೋ ಲಾಕ್ ಮಾಡಿರೋದು? ಯಾರ ತೆಗಿಯೋ. ಯಾರೋ ನಿನ್ನಿಂದ ಬಂದಿದ್ದಾರೆ, ಹೊರಗಡೆಯಿಂದ ಲಾಕ್ ಹಾಕಿದ್ದಾರೆ. ಮುಗೀತು ನನ್ ಕಥೆ. ಯಾರೋ ಬಾಗ್ಲು ತೆಗಿರೋ. ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಬಾಗ್ಲು ತೆಗಿರಿ. ನಿಮ್ಗಿನ್ನ ನನ್ ಕಥೆ ಗೊತ್ತಿಲ್ಲ. ತೆಗಿರೋ. ಏನ್ ಮಾಡೋದೀಗ? ಏನ್ ಮಾಡೋದು? ಇರೋ, ಕಾಶಿಗ್ ಫೋನ್ ಮಾಡ್ತೀನಿ. ಸುಧಾಕರ್ ಅವರೇ, ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನ್ ಬಂದಿದ್ದ ಕೆಲ್ಸ ಮುಗೀತು, ಮತಗಟ್ಟೆಲ್ ಸಿಗೋಣ. ಬರ್ತೇನೆ. ರಾಜಕೀಯ ಅಂದ್ರೆ ಜಿದ್ದಾಜಿದ್ದಿ, ಒಬ್ಬರ ಮೇಲೊಬ್ರು ದೋಷಾರೋಪಣೆ ಮಾಡೋದು ಅಂತ ಅನ್ಕೊಂಡವ್ರಿಗೆ ತೀರ್ಥಂಕರ್ ಪ್ರಸಾದ್ ಅವರ ಈ ನಡೆ ಮಾದರಿ ನಡೆ ಅಂತ ಕಾಣಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಲೋ, ಹೇಳಿ ಸುಮ್ನವ್ರೆ. ಸಾಹೇಬ್ರೆ, ನೀವೊಬ್ಬ ಕೊಲೆಗಾರನ ಹುಡುಕ್ತಿದ್ರಲ್ಲ, ಅದೇ ಮಿನಿಸ್ಟರ್ಗೆ ಚಾಕು ಹಾಕಿದ್ನಲ್ಲ, ಅವನು ಇಲ್ಲೇ ಮಾಲಿನಿ ಮನೇಲಿದ್ದಾನೆ. ಮಾಲಿನಿ? ಮಾಲಿನಿ ಯಾರು? ಅದೇ ಸಾಹೇಬ್ರೆ, ಆ ಕಾಶಿ ಹುಡುಗಿ. ಸುಮ್ನವ್ರೆ, ಸರಿಯಾಗಿ ನೋಡ್ಬಿಟ್ಟು ಹೇಳಿ, ಅವರೇನಾ? ಹೌದು ಸಾಹೇಬ್ರೆ, ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅಲ್ಲ ಸುಮ್ನವ್ರೆ, ಕೊಲೆ ಮಾಡಿದವನು ಕಾಲಿಗೆ ಬಂದಾಗ ಬಚ್ಚಿಟ್ಕೋತಾನೆ. ನೀವ್ಯಾರೋ ಬೇರೆಯವ್ರು ನೋಡ್ಬಿಟ್ಟು ಕನ್ಫ್ಯೂಸ್ ಆಗಿದ್ದೀರಾ. ಸರಿಯಾಗಿ ನೋಡ್ಬಿಟ್ಟು ಹೇಳಿ. ಅಯ್ಯೋ ಇಲ್ಲ ಸಾಹೇಬ್ರೆ, ಆ ಮಾಲಿನಿ ಅವನ್ಗೆ ಹೊರಗಡೆ ಹೋಗ್ಬೇಡ ಅಂತ ಎಚ್ಚರಿಕೆ ಕೊಡ್ತಿದ್ಲು. ಅಂದ್ಮೇಲೆ ನಿಮಗ್ ಹೆದರ್ಕೊಂಡೆ ತಾನೇ ಬಚ್ಚಿಟ್ಕೊಂಡಿರೋದು. ಅವನೇ ಸಾಹೇಬ್ರೆ. ನಾನು ಚಿಲ್ಕ ಹಾಕಿದ್ರೆ ಬಾಗ್ಲು ತೆಗಿ ತೆಗಿ ಅಂತ ಕಿರ್ಚಾಡ್ತಿದ್ದಾನೆ.
ನಾನು ಇಲ್ಲೇ ಬಾಗ್ಲು ಮುಂದೆನೆ ಕಾಯ್ತಿರ್ತೀನಿ. ನೀವು ಬೇಗ ಬನ್ನಿ ಸಾಹೇಬ್ರೆ, ತಪ್ಪಿಸ್ಕೊಂಡ್ರೆ ಕಷ್ಟ. ಸರಿ ಬಂದೆ. ಏಯ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಬಾಗ್ಲು ತೆಗಿರೋ. ನಿಮ್ಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ, ಬಾಗ್ಲು ತೆಗಿರಿ. ಏನಾಯ್ತು? ಇವನ್ ಬೇರೆ ಫೋನ್ ರಿಸೀವ್ ಮಾಡ್ತಿಲ್ಲ. ಏ ಕಾಶಿ ಮನೆಗೆ ಬೆಂಕಿ ಬಿತ್ತು, ಎಸ್ಕೇಪ್ ಹೆಂಗ್ ಆಗೋದು ಹೇಳು? ಹೇಗ್ ಹೋಗೋದಿಲ್ಲಿಂದ? ಒಂದ್ ಕೆಲ್ಸ ಮಾಡು, ಹಿಂದ್ಗಡೆ ಬಾಗ್ಲಿಂದ ಹೊರಟೋಗು. ಗುಡ್ ಐಡಿಯಾ. ಮುಗೀತು, ನನ್ ಕತೆ ಮುಗೀತು. ಪೊಲೀಸರ ಜೊತೆ ತೀರ್ಥ ಬಂದಿದ್ದಾನೆ, ಖಂಡಿತವಾಗ್ಲೂ ನಾನು ಎತ್ಬಿಡ್ತಾನೆ. ಎಲ್ಲಿ ಅವನು? ಒಳಗಡೆ ಇದ್ದಾರೆ ಸಾಹೇಬ್ರೆ. ಅವನೇನಾ? ಪಕ್ಕ ಅವನೇ ಸಾಹೇಬ್ರೆ, ನಾನೇ ನೋಡಿದ್ದೀನಿ. ಎಲ್ಲಿ ಅವನು? ಸಾಹೇಬ್ರೆ, ನಾನು ಆಗ್ಲೇ ಕಿಟಕಿಯಿಂದ ನೋಡಿದಾಗ ಅವ್ನು ಇಲ್ಲೇ ಕೂತಿದ್ದ. ಏನ್ ಮಾಡ್ಲಿ? ಸ್ವಲ್ಪ ಸಮಾಧಾನವಾಗಿರು. ಏಯ್ ನಿನ್ ಉದ್ದೇಶ ಯಾರಿಗ್ ಬೇಕು? ಎಸ್ಕೇಪ್ ಆಗೋದು ಹೆಂಗೆ ಹೇಳು? ನಿಂಗೆ ಸಮಾಧಾನವಾಗಿರಕ್ ಬರಲ್ವಾ? ಹಿಂದ್ಗಡೆ ಬಾಗ್ಲತ್ರ ಏನಿದೆ ಅದನ್ನ ಹತ್ಕೊಂಡು ಹೊರಟೋಗು. ಇವನ್ ಬೇರೆ ಫೋನ್ ರಿಸೀವ್ ಮಾಡ್ತಿಲ್ಲ. ನಾನೇನ್ ಮಾಡ್ಲಿ? ಸರ್ಜಾದ್ಮೇಲೆ ಅಡ್ಕೊಡೋದೇ ಒಳ್ಳೇದು.